ಸಾವಿರದ ಅಂಚೆ ಮತ ಮರು ಎಣಿಕೆ ಮುಕ್ತಾಯವಾಗಿದೆ. ಅಂಚೆ ಮತ ಮರು ಎಣಿಕೆಯಲ್ಲಿ ನನಗೆ ಬಹುಮತ ಬಂದಿದೆ, ಗೆಲುವಿನ ಬಗ್ಗೆ ಚುನಾವಣಾ ಆಯೋಗ ಘೋಷಣೆಯನ್ನ ಮಾಡಿ ಅಂತ ಮತ ಎಣಿಕೆ ಬಳಿಕ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿ ಮತಕ್ಷೇತ್ರದಲ್ಲಿ ಚಲಾವಣೆಯಾಗಿದ್ದಂತಹ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯವಾಗಿದೆ. 1822 ಅಂಚೆ ಮತಗಳು ಚಲಾವಣೆಯಾಗಿದ್ವು. ಆ ಸಂದರ್ಭದಲ್ಲಿ 2023ರ ಚುನಾವಣೆಯ ಮತ ಎಣಿಕೆ ಸಂದರ್ಭದಲ್ಲಿ 279 ಮತಗಳನ್ನು ತಿರಸ್ಕೃತ ಮಾಡಲಾಗಿತ್ತು. 3 ಮತಗಳನ್ನು ನೋಟಾ ಅಂತ ಪರಿಗಣಿಸಲಾಗಿತ್ತು. ಇನ್ನು 1500 ಮತಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ 2023ರ ಚುನಾವಣೆಯಲ್ಲಿ 201 ಮತಗಳಿಂದ ಕಾಂಗ್ರೆಸ್ನ ಟಿ.ಡಿ. ರಾಜೇಗೌಡ ಗೆಲುವನ್ನ ಸಾಧಿಸಿದ್ರು. ಬಿಜೆಪಿಯ ಅಭ್ಯರ್ಥಿ ಜೀವರಾಜ್ ಪರಾಜಿತಗೊಂಡಿದ್ರು. ಅದಾದ ನಂತರ ಆ ಮತ ಎಣಿಕೆ ಸಂದರ್ಭದಲ್ಲಿ 279 ಮತಗಳನ್ನ ತಿರಸ್ಕಾರ ಮಾಡಿರುವುದು ಅನುಮಾನ ಮೂಡಿಸಿದೆ ಅಂತ ಹೇಳಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿಯಾಗಿದ್ದಂತಹ ಜೀವರಾಜ್ ರವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹಾಗಾಗಿ ಹೈಕೋರ್ಟ್ ಮತ್ತೆ ಅಂಚೆ ಮತಗಳ ಮರು ಎಣಿಕೆಗೆ ಆದೇಶವನ್ನ ಹೊರಡಿಸಿತ್ತು. ಇದೀಗ ಅದು ಮುಕ್ತಾಯವಾಗಿದ್ದು ಸದ್ಯ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಗೆ ಈಗ ಅಂತಿಮ ತೆರೆ ಬಿದ್ದಿರುವಂಥದ್ದು. ಈಗ ಬಿಜೆಪಿ ಅಭ್ಯರ್ಥಿ DN ಜೀವರಾಜ್ ಅವರು ಗೆಲುವು ಸಾಧಿಸಿರುವ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥ. ಈಗ ನಮ್ಮ ಜೊತೆ ಬಿಜೆಪಿ ಅಭ್ಯರ್ಥಿ DN ಜೀವರಾಜ್ ಇದ್ದಾರೆ. ಸರ್, ಫಸ್ಟು ಈಗ ನಾವು ನ್ಯೂಸ್ ಫಸ್ಟ್ ಮೂಲಕ ಕೇಳೋದು, ಸರ್ ಸೋತು ಗೆದ್ದಿದ್ದರು, ಗೆದ್ದು ಸೋತಿದ್ದರು? ನಾನು ಗೆದ್ದಿದ್ದೆ 2023ರ ಮೇ 13ಕ್ಕೆ ಗೆದ್ದಿದ್ದೆ. ಹಾಗಾಗಿ ಗೆದ್ದವನು ಸ್ವಲ್ಪ ದಿನ ಸೋತಿದ್ದೆ. ಈಗ ಮತ್ತೆ ಅದೇ ಗೆಲುವು, ಏನು ಜನ ಕೊಟ್ಟು ಗೆಲುವಿದೆ ಅದೇ ಗೆಲುವಿಗೆ ಬಂದಿದ್ದೀನಿ ಅಂತ ಅನ್ಕೊಂತೀನಿ. ನೋಡಬೇಕು ಏನಾಗುತ್ತೆ, ಏನೇನಾಗಿದೆ ಇಲ್ಲಿ ಅಂಥೇಳಿ. ಈಗ ಬಹುಮತ ಅಂತೂ ನಮ್ಮ ಪರ ಬಂದಿದೆ. ಇನ್ನೀಗ ಮತ್ತದು ಎಲೆಕ್ಷನ್ ಕಮಿಷನ್ ತನಕ ಹೋಗುತ್ತಾ, ಕೋರ್ಟ್ ತನಕ ಹೋಗುತ್ತಾ, ಏನೇನಾಗ್ತದೆ ಅಂಥೇಳಿ ಈಗ ಹೇಳೋದು ಪ್ರೀಮೆಚ್ಯೂರ್. ನಾನು ನೋಡ್ಬಿಟ್ಟು ಹೇಳ್ತೀನಿ. ಸರ್, 3 ವರ್ಷದ ಹೋರಾಟ, ಆ ಹೋರಾಟದಲ್ಲಿ ಹೇಗೆ ಅನಿಸಿತ್ತು ನಿಮಗೆ? ನನಗೆ ಮೇ 13, 2023ರ ಸಂಜೆ 5:24 ಶುರುವಾಗಿದೆ. ನಾನು ಈಗ ಮಧ್ಯದಲ್ಲಿ ಬಂದು ರೀಕೌಂಟ್ ಕೇಳಿದವನಲ್ಲ, ಈ ಮಧ್ಯದಲ್ಲಿ ಏನೋ ಆಗಿದೆ ಹೇಳಿದವನಲ್ಲ. ನಾನು ಮೇ 13, 2023ರ ಸಂಜೆನೇ ಹೇಳಿದ್ದೀನಿ ಇಲ್ಲಿ ರೀಕೌಂಟಿಂಗ್ ಆಗಬೇಕು, ಮತ್ತು ಇದು ರೀಕೌಂಟಿಂಗ್ ಆದರೆ ನೀವು ಸಿಕ್ಕಾಗಲೂ ನಾನು ಹೇಳ್ತಾ ಇದ್ದೆ ರೀಕೌಂಟಿಂಗ್ ಆದರೆ ನಾನು ಗೆಲ್ತೇನೆ ಅಂತ. ನಾನು ಮಧ್ಯದಲ್ಲಿ ಹೇಳಿದ್ದಲ್ಲ. ನಾನು 2023ರ ಮೇ 13ರ ಸಂಜೆಯಿಂದನೂ ಇದನ್ನೇ ಹೇಳ್ತಾ ಇದ್ದೀನಿ. ಹಾಗಾಗಿ ನೋಡೋಣ, ಒಳ್ಳೆಯದಾಗುತ್ತೆ. ಸರ್, ಇದು ಈಗ ಈ ಗೆಲುವನ್ನು ಕಾರ್ಯಕರ್ತರಿಗೆ ಕೊಡ್ತಿರೋ, ಪಕ್ಷ ಕೊಡ್ತಿರೋ, ಯಾರಿಗೆ ಕೊಡ್ತೀರಿ? ಪಕ್ಷ ಕಾರ್ಯಕರ್ತರು ಅಂದರೆ ನೀವು ಎಂಥದ್ರಿ? ಭೂಮಿ ಮೇಲೆ ಗಿಡ ಇದೆ, ಗಿಡಕ್ಕೆ ಕೊಡ್ತಿರೋ ಭೂಮಿಗೆ ಕೊಡ್ತಿರೋ ಅಂದರೆ ಏನು ಹೇಳ್ತೀರಿ? ನಾವು ಕಾರ್ಯಕರ್ತರು, ನಾನು ಎಲ್ಲರೂ ಪಕ್ಷದ ಕೆಳಗಿರೋರು. ಪಕ್ಷ ನಮ್ಮದು, ಕಾರ್ಯಕರ್ತರು ಎಲ್ಲರೂ ಸೇರಿ ಪಕ್ಷ. ಯಾರಿಗೆ ಕೊಡೋದು ಅಂತೇಳಂದರೆ ಈಗ ಪಕ್ಷ ಇದ್ದರೆ ನಾವೆಲ್ಲ ಸೇರಿ ಪಕ್ಷ. ಈಗ ಕಾಂಗ್ರೆಸ್ ಅವರು ಕೂಡ ಮಧ್ಯಾಹ್ನ ವಿಜಯೋತ್ಸವ ಮಾಡಿದರು, ನೀವು ಕೇಳಿದಿರಿ. ಬಟ್ ಅವ್ರದ್ದು ಒಂದು ಆರೋಪ ಇದೆ, ಏನಂದರೆ ವೋಟು ಟ್ಯಾಕ್ರಿಂಗ್ ಆಗಿದೆ ಅನ್ನುವಂಥದ್ದು. ಅದ್ರ ಬಗ್ಗೆ ನೀವೇನು? ನೀವು ನೋಡಿದ್ದೀರಿ ಗ್ರೂಪ್ಗಳಲ್ಲಿ, ಸತ್ಯಮೇವ ಜಯತೆ, ಸಂವಿಧಾನಕ್ಕೆ ಜಯವಾಗಲಿ, ಅದೇ ಆಗಿದೆ ಇವತ್ತು. ಸತ್ಯಮೇವ ಜಯತೆ, ಸಂವಿಧಾನಕ್ಕೆ ಜಯವಾಗಲಿ. ಸೋಲಾದರೆ ಟ್ಯಾಂಪರಿಂಗ್. ಯಾವತ್ತು ಅಧಿಕಾರ ಅಂದರೆ ಪತ್ರವನ್ನು ತಗೋಬೇಕು? ಈಗ ಕೊಟ್ಟರೆ ಈಗಲೇ ನೋಡೋಣ ಏನೇನಾಗ್ತದೆ ಅಂತ. ರಾಜಕಾರಣ ನೀವು ಭಾಳ ವರ್ಷಗಳ ಅನುಭವಸ್ಥರಿದ್ದೀರಿ, ಗೊತ್ತಿದೆ ನಿಮಗೆ. ಇದಿಷ್ಟು DN ಜೀವರಾಜ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಮಹಾರುದ್ರ ಇತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.